ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಬಾಲ್ಯಕಾಲದಲ್ಲಿ ಎಲ್ಲರೂ ತಿಂದಿರುವಂತಹ, ಇವಾಗಲೂ ತಿಂತಿರುವಂತಹ ಒಂದು ಸ್ವೀಟ್ ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಅದನ್ನು ನಾನು ಸ್ವಲ್ಪ ಆರೋಗ್ಯಕರವಾಗಿ ಮಾಡ್ತಾ ಇದ್ದೀನಿ. ಅಂದರೆ ಶುಗರ್ ಫ್ರೀ, ಮೈದಾ ಫ್ರೀ ಆಗಿ ನಾನು ಮಾಡ್ತಾ ಇದ್ದೀನಿ. ಮೂರು ಸಾಮಗ್ರಿಗಳು ಸಾಕಿದ್ದಕ್ಕೆ. ಬನ್ನಿ, ಇದು ಏನು, ಹೇಗೆ ಮಾಡೋದು, ಯಾವ ರೀತಿ ಇರುತ್ತೆ ಅಂತ ಎಲ್ಲ ನಾನು ತೋರಿಸ್ತೀನಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಆವಾಗ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇಲ್ಲಿ ನಾನು ಅರ್ಧ ಕಪ್ ಗೋಧಿ ಹುಡಿ, 1/3 ಕಪ್ ಅಂದರೆ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲದ ಹುಡಿ, ಆಮೇಲೆ 2-3 ಸ್ಪೂನ್ನಷ್ಟು ತುಪ್ಪ ತಗೊಂಡಿದ್ದೀನಿ. ಮೊದಲು ನಾವೊಂದು ಪ್ಯಾನ್ ಬಿಸಿ ಮಾಡಬೇಕು. ನೋಡಿ, ಇಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಬಿಸಿ ಆದ ಕೂಡಲೇ ಅದಕ್ಕೆ ನಾನಿಲ್ಲಿ ನಾನಿಲ್ಲಿ 3 ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿರೋ 2 ಸ್ಪೂನ್ ಆದರೂ ತೊಂದರೆ ಇಲ್ಲ. ಅಂದರೆ ತುಪ್ಪ ಕಡಿಮೆ ಬಳಸೋರಾದರೆ 2 ಸ್ಪೂನ್ ಆದರೂ ತೊಂದರೆ ಇಲ್ಲ. ಓಕೆ, ಮೊದಲು ಇದು ನೋಡಿ ಚೆನ್ನಾಗಿ ಕರಗಲಿ. ತುಪ್ಪ ಎಲ್ಲ ಚೆನ್ನಾಗಿ ಕರಗಬೇಕು. ಅಂದರೆ ಜಾಸ್ತಿ ಬಿಸಿ ಆಗಬೇಕಾದ ಅವಶ್ಯಕತೆ ಇಲ್ಲ. ಕರಗಿದ ಕೂಡಲೇ ನಾವಿಲ್ಲಿ ಅರ್ಧ ಕಪ್ ಗೋಧಿ ಹುಡಿ ಹಾಕ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಅರ್ಧ ಕಪ್ ಗೋಧಿ ಹುಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪದ ಜೊತೆ. ಅಂದರೆ ಇದರ ಕಲರ್ ಚೇಂಜ್ ಬರುತ್ತೆ ಚೆನ್ನಾಗಿ ಫ್ರೈ ಆದ ಕೂಡಲೇ. ಆಮೇಲೆ ಏನಾಗುತ್ತೆ ಅಂದರೆ ನಾವು ಹಾಕಿರುವ ತುಪ್ಪ ಎಲ್ಲ ಸ್ವಲ್ಪ ಮೇಲ್ಗಡೆ ಬರುತ್ತೆ. ಅಂದರೆ ಸ್ವಲ್ಪ ತೇವಾಂಶ ಇರೋ ಥರ ನಮಗೆ ಕಾಣಿಸುತ್ತೆ. ಅಷ್ಟು ಹೊತ್ತು ನಾವು ಇದನ್ನು ಲೋ ಫ್ಲೇಮ್, ಅಂದರೆ ಕಡಿಮೆ ಫ್ಲೇಮ್ ಇಟ್ಬಿಟ್ಟು ಇದನ್ನು ರೋಸ್ಟ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಇದು ಬೇಗ ಕಪ್ಪಾಗುತ್ತೆ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಇದನ್ನು ಈ ರೀತಿ ಫ್ರೈ ಮಾಡ್ತಾ ಬನ್ನಿ. ನೋಡಿ, ಇಲ್ಲಿ ಇವಾಗ 15 ನಿಮಿಷ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದ್ದೀನಿ. ನೋಡಿ, ಇವಾಗ ಗೋಧಿ ಹುಡಿಯ ಕಲರ್ ಎಲ್ಲ ಚೇಂಜ್ ಆಗಿದೆ. ನೋಡಿ, ನಾವು ಹಾಕಿರೋ ತುಪ್ಪ ಎಲ್ಲ ನೋಡಿ ಮೇಲ್ಗಡೆ ಬಂದು ಅಂದರೆ ತೇವಾಂಶ ಇರೋ ಥರ ನಮಗೆ ಕಾಣಿಸುತ್ತೆ. ನೋಡಿ, ಈ ರೀತಿ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು. ನೋಡಿ, ನೋಡುವಾಗಲೇ ನಮ್ಗೆ ಗೊತ್ತಾಗುತ್ತೆ. ಫುಲ್ಲು ತುಪ್ಪ ಎಲ್ಲ ಹೊರಗಡೆ ಬಂದು ಸ್ವಲ್ಪ ಕ್ರೀಮಿ ಆಗಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಓಕೆ, ಸಾಕು. ಇನ್ನೇನು ಮಾಡಬೇಕಂದ್ರೆ ನಾವು ಫ್ಲೇಮ್ ಆಫ್ ಮಾಡಬೇಕು. ನೋಡಿ, ಈ ರೀತಿ ಇದೆ ನೋಡಿ. ಓಕೆ, ಫ್ಲೇಮ್ ಆಫ್ ಮಾಡಿಬಿಟ್ಟು ನಾವು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕೋಬೇಕು. ಯಾಕಂದರೆ ಆಲ್ರೆಡಿ ಇದು ಬಿಸಿಯಾಗಿರುತ್ತೆ. ನೋಡಿ, ಈ ರೀತಿ ಇದೆ ಇವಾಗ. ನೋಡಿ, ಈ ಸ್ಟೇಜಲ್ಲಿ ಬಂದರೆ ಸಾಕು. ಓಕೆ, ನೆಕ್ಸ್ಟ್ ನಾನು ಇದನ್ನೊಂದು ಬಟ್ಟಲಿಗೆ ಹಾಕ್ತೀನಿ. ಯಾಕಂದರೆ ಇದು ಸ್ವಲ್ಪ ಆರಬೇಕು. ಇದರಲ್ಲೇ ಇದ್ದರೆ ಬಿಸಿಯಾಗಿರುತ್ತೆ. ಆರೋದಂದರೆ ಫುಲ್ಲಾಗಿ ಆರಬಾರ್ದು, ಸ್ವಲ್ಪ ಮುಟ್ಟುವಾಗ ಬಿಸಿ ಇರಬೇಕು. ಆ ಸ್ಟೇಜಿಗೆ ಬರಬೇಕು. ಓಕೆ, ನಾನಿಲ್ಲಿ ಪ್ಲೇಟಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಇದನ್ನು ಹಾಗೆ ಬಿಡ್ತೀನಿ. ನೋಡಿ, ಇವಾಗ ನೋಡಿ ಲೈಟಾಗಿ ಬಿಸಿ ಇದೆ. ಆವಾಗ ನಾವಿಲ್ಲಿ ತುರಿದಿಟ್ಕೊಂಡ ಬೆಲ್ಲದ ಹುಡಿ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಗೋಧಿ ಹುಡಿ ಜೊತೆ, ಗೋಧಿ ಹುಡಿ ಮತ್ತು ತುಪ್ಪದ ಮಿಕ್ಸ್ಚರ್ ಇದೆಯಲ್ಲ ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಆಮೇಲೆ ನಾವು ಬೆಲ್ಲ ತುರಿಯುವಾಗ ಸ್ವಲ್ಪನೂ ಗಟ್ಟಿಯಾದ ಬೆಲ್ಲ ಇರಬಾರ್ದು. ನುಣ್ಣಗೆ ಹುಡಿಯಾದ ಬೆಲ್ಲ ಆಗಿರಬೇಕು. ನೋಡಿ, ಹಾಗಿದ್ರೆ ಮಾತ್ರ ನಮಗೊಂದು ಆ ಸ್ವೀಟಿನ ಕರೆಕ್ಟ್ ಒಂದು ರುಚಿ ಸಿಗುತ್ತೆ. ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೋಡಿ. ಆಮೇಲೆ ನಾನಿಲ್ಲಿ 1/3 ಕಪ್ ಅಂದರೆ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ತಗೊಂಡಿರೋದು. ನಿಮಗೆ ಬೇಕಿದ್ರೆ ಜಾಸ್ತಿ ಟೇಸ್ಟ್ ನೋಡಿಬಿಟ್ಟು ಹಾಕೋಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡುವಾಗ ನಮಗೆ ಜಸ್ಟ್ ಟೇಸ್ಟ್ ಮಾಡ್ಬೋದು. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಸೇರಿಸ್ಬೋದು. ನಾನಿಲ್ಲಿ ಹಾಕ್ಕೊಂಡಿರೋದು ಸ್ವಲ್ಪ ಮೀಡಿಯಮ್ ಸ್ವೀಟ್ ಇರುತ್ತೆ. ನಿಮಗೆ ಜಾಸ್ತಿ ಬೇಕಿದ್ದವರು ಜಾಸ್ತಿ ಹಾಕ್ಕೊಳ್ಳಿ. ನಾನು ನೋಡಿ ಅದು ಫುಲ್ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನೊಂದು ಪ್ಲೇಟಿಗೆ ಹಾಕಿಡ್ತಾ ಇದ್ದೀನಿ. ನೋಡಿ, ನಾನು ತುಪ್ಪ ಏನೂ ಸವರ್ಕೊಂಡಿಲ್ಲ. ಯಾಕಂದರೆ ಆಲ್ರೆಡಿ ಇದು ಸ್ವಲ್ಪ ತೇವಾಂಶ ಇರೋ ಥರ ಇದೆ. ಆಮೇಲೆ ಇದನ್ನು ಸೆಟ್ ಮಾಡಬೇಕು. ಒಂದು ಸ್ಪೂನ್ ಉಪಯೋಗಿಸಿ ಇದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ ಇದೆ. ಇನ್ನು ಇದನ್ನು ಒಂದು ಅರ್ಧ ಗಂಟೆ ಹೊತ್ತಾದರೂ ಫ್ರಿಜ್ಜಲ್ಲಿ ಇಡಬೇಕು. ಫ್ರೀಝರಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಆವಾಗ ಇದು ಸೆಟ್ ಆಗುತ್ತೆ. ಇಲ್ಲಾಂದರೆ ಹೊರಗಡೆ ಇಟ್ಟರು ಪರವಾಗಿಲ್ಲ. ನೋಡಿ, ನಾನು ಇವಾಗ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಅರ್ಧ ಗಂಟೆ ಕಳೆದಿದೆ. ನೋಡಿ, ನಮ್ಮ ಈ ಸ್ವೀಟ್ ಹೇಗಿದೆ ಅಂತ ನೋಡಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇದೇ ನಮ್ಮ ಹಾಲ್ಕೋವಾ. ಅಂದರೆ ನಾನಿದು ಗೋಧಿ ಹುಡಿಯಲ್ಲಿ ಮಾಡಿರುವಂಥದ್ದು. ನಮ್ಮ ಶಾಪ್ಗಳೆಲ್ಲ ಸಿಗುತ್ತೆ. ವೈಟ್ ಕಲರಲ್ಲಿ ಇರುತ್ತೆ. ಅದು ಮೈದಾದಲ್ಲಿ ಮಾಡುವಂಥದ್ದು. ಅದರ ರೆಸಿಪಿ ಕೂಡ ನಾನು ಹಾಕಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇಲ್ಲಿ ನಾನು ಮೈದಾನೂ ಬಳಸಿಲ್ಲ, ಸಕ್ಕರೆನೂ ಬಳಸಿಲ್ಲ. ಗೋಧಿ ಹುಡಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಮಾಡಿರೋದು. ಬಾಯಲ್ಲಿಟ್ಟರೆ ಸಾಕು, ಕರಗೋಗುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ. ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.